ಫೈನ್. ಎಸ್ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ಲೆಜೆಂಡರಿ ಆಕ್ಟರ್ಸ್ ಗಳಿಗೆ ನ್ಯೂ ಸಾಂಗ್ ಗಳನ್ನ ಬರ್ದಿದ್ದೀರಾ. ಇತ್ತೀಚೆಗೆ ಅಷ್ಟೇ ಡೆವಿಲ್ ಮೂವಿಲಿ ಇರುವಂತಹ 2 ಸಾಂಗ್ ನ ಸಹ ಹಾ. ನೀವೇ ಬರ್ದಿದ್ದು. ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ಬೇಕಾದ್ರೆ ಆಕ್ಟರ್ಸ್ ಗಳ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಸೊ ಡೆವಿಲ್ ಅಲ್ಲಿ ನನಗೆ ದರ್ಶನ್ ಸರ್ ಮೀಟ್ ಮಾಡೋ ಅವಕಾಶ ಸಿಗ್ಲಿಲ್ಲ. ಓಕೆ. ನಾನು ಮಿಲನ ಪ್ರಕಾಶ್ ಸರ್ ಜೊತೆ ವರ್ಕ್ ಮಾಡಿದ್ದು ಅಂಡ್ ಅಜನಿ ಸರ್ ಜೊತೆ. ಹ್ಮ್ ಹ್ಮ್ ಬಟ್ ನನಗೆ ಯಾವಾಗ್ಲೂ ಆಸೆ ಇತ್ತು ದರ್ಶನ್ ಸರ್ ಬರಿಬೇಕು ಅಂತ. ನಾವು ಹ್ಮ್ ಯಾಕಂದ್ರೆ ನನಗೆ ಈಗಲೂ ನೆನಪಿದೆ, ನಮ್ಮ ಮನೆಯಲ್ಲಿ ಫಸ್ಟು ವಿಶೇಷಾಂಕ, ದೀಪಾವಳಿ ವಿಶೇಷಾಂಕ ಯಾವುದೋ ಒಂದು ಬಂದಿತ್ತು. ಹ್ಮ್ ಅದರಲ್ಲಿ ದರ್ಶನ್ ಸರ್ದು ಒಂದು ಯೆಲ್ಲೋ ಕಲರ್ ಶರ್ಟ್ ಮತ್ತೆ ಒಂದು ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಹ್ಮ್ ಆ, ಹ್ಮ್. ಇರೋ ಫೋಟೋ ಅದು. ಚಂದನವನಕ್ಕೆ ಬಂದ ಚಂದದ ಹೀರೋ ಅಂತ ಹೇಳಿ ಅವ್ರದ್ದು ಫೋಟೋ ನನಗೆ ಇವತ್ತು ಹೌದಾ? ನೋಡಿದ ನೆನಪಿದೆ. ಓಕೆ. ಸೊ ಆ ಆ ಅಲ್ಲಿಂದ ಇವತ್ತಿನವರೆಗೆ ಏನೋ ಒಂದು ಜರ್ನಿ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಅಂದ್ರೆ ಅವರು ಮಾಡಿದಂಥ ಸಿನಿಮಾಗಳಾಗಿರ್ಬೋದು, ಅವರಿಗೆ ಕ್ರಿಯೇಟ್ ಆದಂಥ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ನನಗೆ. ಹ್ಮ್ ಹ್ಮ್ ಸೊ ಅಂತ ಸ್ಟಾರ್ ಬರಿಬೇಕು ಅನ್ನೋದು ಯಾವಾಗಲೂ ನನಗೆ ಆಸೆ. ನನಗೆ ಎಲ್ಲ ಸ್ಟಾರ್ಸ್ಗೂ ಬರಿಬೇಕು ಅಂತ ಆಸೆ ಇತ್ತು. ಹ್ಮ್ ಹ್ಮ್ ಅದ್ರಲ್ಲಿ ದರ್ಶನ್ ಸರ್ದು ಒಂದು ಮೇನ್ಲಿ ಇದರಲ್ಲೇ ಇತ್ತು, ಹ್ಮ್. ಮೇಲೆ ಅಗ್ರಸ್ಥಾನದಲ್ಲೇ ಇತ್ತು. ಅದು ನನಗೆ ಡೆವಿಲ್ ಮೂಲಕ ಐಡಿಯಾ ಇರೋದು ತುಂಬಾ ಖುಷಿ ಇದೆ. ಅಂಡ್ ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಈಗಲೂ ಹೌದು. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಓಡ್ತಿದೆ. ಟ್ರೆಂಡಿಂಗ್. ನನಗೆ ಮೆಸೇಜ್ಗಳು ಬರ್ತಾನೆ ಇರುತ್ತೆ, ಹ್ಮ್. ರೀಲ್ಸ್ ಮಾಡಿ ಹಾಕ್ತಾ ಇದ್ದಾರೆ, ಯೂಟ್ಯೂಬಲ್ಲೂ ಚೆನ್ನಾಗಿ ಓಡ್ತಿದೆ. ತುಂಬಾ ದೊಡ್ಡ ಖುಷಿ ಅದು. ಒಂದೆರಡು ಸಾಲು. ನನ್ನ ಸಿಂಗರ್ ಮಾಡ್ಬಿಡ್ತಾ ಇದ್ದೀರಾ ನೀವು. ಸೊ ರೈಟರ್ ನನಗೆ ಬಿಕಮ್ ಅ ಸಿಂಗರ್ ಎಲ್ಲ. ಸೊ ನನಗೆ ಏನೋ ಒಂಥರ ಚಂದ ತುಂಬಾ ಹಾ. ಇಷ್ಟ ನನಗೆ. ಏನೋ ಒಂಥರ ಚಂದ ಜೊತೆಯಲಿ ನಾವು ಕಳೆಯೋ ಕ್ಷಣ, ನಾನು ಕಂಡೆನು ನಿನ್ನ ಕಣ್ಣಲ್ಲಿ ನಮ್ಮ ಮಣ್ಣಿನ ಗುಣ, ಮಾತಾಡಲು ತುಂಬಾನೇ ಇದೆ, ಮರೆತೋಗುವೆ ನಾನಿನ್ನ ಮುಂದೆ, ನಂಗೇನೋ ಆಗಿದೆ. ಏ Thank you. ಸೂಪರ್. ಇಲ್ಲ ನೀವು ರೈಟರ ಸಿಂಗರ ನಾನೇ ಕನ್ಫ್ಯೂಸ್ ಆಗ್ತಾ ಇದೀನಿ. ಇಲ್ಲ, ಬಿಕಾಸ್ ಖಂಡಿತ ಇಲ್ಲ. ವಾಯ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಇಲ್ಲ, ನಾವು ಸುಮ್ಮನೆ ಲಿರಿಕ್ಸ್ ಕಳಿಸ್ಬೇಕಾದ್ರೆ ಸುಮ್ಮನೆ ಕೆಟ್ಟದಾಗ ಹಾಡ್ಬಿಟ್ಟು ಕಳಿಸ್ತೀವಿ ಅಷ್ಟೇ. ಆ ಟ್ಯೂನ್ ಕೇಳಿ 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 ಏನ್ ಬರುತ್ತೆ ಅದನ್ನ ಹಾಡ್ಬಿಟ್ಟು ಕಳಿಸ್ತೀವಿ ನಾವು ಅಷ್ಟೇ. ಹ್ಮ್. ಸಿಂಗರ್ ಅಂತೂ ಖಂಡಿತ ಅಲ್ಲ. ಎಸ್ ಇನ್ನು ನೀವು ಬರ್ದಿರೋಂತಹ ಸಾಂಗ್ ಗಳನ್ನ ಡೈರೆಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಯಾವ ರೀತಿ ಒಪ್ಪಿಸ್ತೀರಾ? ಸೊ ಎರಡು ತರ ಆಗುತ್ತೆ. ಒಂದು, ಅವರು ಟ್ಯೂನ್ ಕಳಿಸಿ ನಾವು ಬರೆದು ಅವರಿಗೆ ಹ್ಮ್ ಹ್ಮ್ ಕಳಿಸೋದು. ಅದೇ ಒಪ್ಸೋದು ಅನ್ನೋ ಕೆಲಸ ಸ್ವಲ್ಪ ಅದು ಅವರೇ ಒಪ್ಕೊಳ್ಳೋದು. ಅದು ಆಕ್ಚುಲಿ ಅಂದ್ರೆ ನಾವು ಕನ್ವಿನ್ಸ್ ಮಾಡೋದು ಕಡಿಮೆ. ಹ್ಮ್ ಹ್ಮ್ ಒನ್ಲಿ ನಾವೀಗ ಅವ್ರ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಮಾತ್ರ ಕನ್ವಿನ್ಸ್ ಮಾಡ್ತೀವಿ. ಹ್ಮ್ ಹ್ಮ್ ಈಗ ಸರ್ ನನಗೆ ಜಡ್ಜ್ಮೆಂಟ್ ಸಿಗ್ತಲ್ಲ, ಯಾವುದು ಚೆನ್ನಾಗಿದೆ, ಒಂದು 4 ಕ್ವಶನ್ ಬರ್ದಿದ್ರೆ ಅವಾಗ ನಾವು ಸರ್ ಇದು ವರ್ಕ್ ಆಗುತ್ತೆ, ಸರ್ ಇದು ವರ್ಕ್ ಆಗುತ್ತೆ ಅಂತ ಅವಾಗ ಒಪ್ಸೋದಿರುತ್ತೆ. ಅದರ್ವೈಸ್ ಅವರು ನಾವು ಬರ್ದಿರೋ ಲಿರಿಕ್ಸನ್ನ ನೋಡ್ಬಿಟ್ಟು ಓಕೆ ಮಾಡೋದು. ಒಂದು ಅದೇ ನಾನು ಹೇಳ್ದಂಗೆ ಡಿಜಿಟಲಿ ನಾವು ಕಳಿಸೋದು ಅದು ಒಂದು. ಇನ್ನೊಂದು ಎದುರುಗಡೆ ಕೂತ್ಕೊಂಡು, ಈಗ ನಾನು ಆವಾಗಲೇ ಹೇಳಿದೆ ಕಂಪೋಸಿಂಗ್ ನಾವು ಕೂತ್ಕೊಂಡು ಬರಿತೀವಿ, ಒಟ್ಟಿಗೆ ಕೂತ್ಕೊಂಡು ಬರಿತೀವಿ ಹ್ಮ್ ಅಂತ. ಹ್ಮ್ ಅಲ್ಲಿ ನಾನು ಯಾವಾಗಲೂ ಕನ್ವಿನ್ಸ್ ಮಾಡೋದು ಕಡಿಮೆನೆ. ಬಿಕಾಸ್ ನನಗೆ ಅವ್ರು ಓಕೆ ಆಗಿಲ್ಲ ಅಂದಾಗ ನಾನು ಕನ್ವಿನ್ಸ್ ಮಾಡಿ ಅವ್ರು ಒಪ್ಕೊಳ್ಳೋದಕ್ಕಿಂತ ಅವರೇ ಮನ್ಸಾರೆ ಒಪ್ಕೊಂಡಾಗ ಅದು ನಮ್ಗೊಂದು ಸಮಾಧಾನ. ಇದು ಚೆನ್ನಾಗಿದೆ. ಈ ಬಟ್ಟೆ ತಗೊಳಕ್ ಹೋದಾಗ ಹ್ಮ್ ನಾವು ಹೇಳ್ತಾರೆ, ಈ ಸೀರೆ ನಿಮ್ಗೆ ಚೆನ್ನಾಗಾಗುತ್ತೆ ಮೇಡಮ್, ಇದು ಚೆನ್ನಾಗಿದೆ, ತಗೊಳ್ಳಿ ಅಂತ ಹೇಳಿದಾಗ ಹ್ಮ್. ನಿಜವಾಗ್ಲೂ ಮ್ಯಾಕ್ಸಿಮಮ್ ಜನ ತಗೊಳಲ್ಲ. ಅವ್ರಿಗೆ ಹೌದು. ಇಷ್ಟ ಆಗಿರೋದು ತಗೊಳ್ಳೋದು. ಹ್ಮ್ ಇದು ಹಂಗಿರುತ್ತೆ. ಯಾಕಂದ್ರೆ ಒಬ್ಬ ನಿರ್ದೇಶಕನಿಗೆ ಅವನ ಕತೆಗೆ ಏನ್ ಬೇಕು, ಆ ಪಾತ್ರಕ್ಕೆ ಏನ್ ಬೇಕು ಅನ್ನೋದು ತುಂಬಾ ಕ್ಲಾರಿಟಿ ಇರುತ್ತೆ. ಹ್ಮ್ ಹ್ಮ್ ಹಾಗಾಗಿ ನಾವು ಹೊಸಬ, ಕತೆಗೆ ಆ ಸ್ಕ್ರಿಪ್ಟ್ಗೆ ನಾನು ಹೊಸಬ. ಹಾಗಾಗಿ ನನ್ಗೆ ಮೇ ಬಿ ಅವ್ರು ಯಾಕೆ ಓಕೆ ಮಾಡ್ತಿಲ್ಲ ಅಂದಾಗ ಅದಕ್ಕೇನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇರ್ಬೋದು. ಹಾಗಾಗಿ ನಾನು ಜಾಸ್ತಿ ಕನ್ವಿನ್ಸ್ ಮಾಡಕ್ ಹೋಗಲ್ಲ, ನಾನು ಬೇರೆ ಒಂದಿಷ್ಟು ಟ್ರೈ ಮಾಡ್ತೀನಿ. ಸೊ ಹ್ಮ್ ಆ ಥರ ಆದಾಗ ಒಂದಿಷ್ಟು ಬೆಟರ್ ಲೈನ್ಸ್ಗಳು ಬಂದಿರೋದು ಇದೆ. ಹಾಗಾಗಿ ಸೊ ನಿರ್ದೇಶಕನಿಗೆ ಏನು ಬೇಕು ಅದನ್ನ ಕೊಡೋದಕ್ಕೆ ಯಾವಾಗಲೂ ಸಿದ್ಧನಾಗಿರ್ತೀನಿ ನಾನು. ಎಸ್ ನೀವು ಜಾಸ್ತಿ ಟೈಮ್ ತಗೊಂಡಿರುವಂತಹ ಸಾಂಗ್ ಯಾವುದು? ಅಂದ್ರೆ ಅಪ್ಪ ಬರೆಯಕ್ ಆಗ್ತಾ ಇಲ್ಲ, ಇನ್ನು ಏನೋ ಜಾಯಿನ್ ಮಾಡ್ಬೇಕು, ಇನ್ನೂ ಏನೋ ಸೇರಿಸ್ಬೇಕು, ಪದಗಳು ಚೇಂಜ್ ಮಾಡ್ಬೇಕು, ಈ ರೀತಿ ಅನ್ಸಿರೋಂಥ ಸಾಂಗ್ ಯಾವುದು? ಸೊ ನನಗೆ ಮುಂಚೆ ಸಿಂಗಾರ ಸಿರಿ ಆಯಿತು, ಒಂದು 20 ಹ್ಮ್ ವರ್ಷನ್ ಬರೆದು ಅದು ಫೈನಲ್ ಆಗಿತ್ತು. ಈ ಕಾಂತಾರ ಚಾಪ್ಟರ್ 1 ಅಲ್ಲಿ ನಾನು ಬರೆದಿರೋದು ಮದನ ಮನ ಮೋಹಿನಿ ಹ್ಮ್ ಹ್ಮ್ ಹಾಡಿದ್ದೆಲ್ಲ. ಸೊ ಅದು ತುಂಬ ವರ್ಷನ್ಸ್ ಆಯಿತು. ಅದು ನಾನು ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಅದು ಓಕೆ. ಕೆಲಸ. ರಿಷಬ್ ಸರ್ ನನಗೆ ಟ್ಯೂನ್ ಕಳಿಸಿ ಅದ್ರ ಸಿಚುವೇಶನ್ ಎಲ್ಲ ಹೇಳ್ಬಿಟ್ಟು ಮೀಟ್ ಆಗಿ ಹ್ಮ್ ಅದು ನನಗೆ ಇದು ಕೊಟ್ಟಿದ್ರು, ಕೆಲಸ ಕೊಟ್ಬಿಟ್ಟಿದ್ರು. ಅವರು ಶೂಟಿಂಗಲ್ಲಿದ್ದರು, ನಾನು ಬರೆಯೋದು ಕಳಿಸೋದು ಹಿಂಗೆ ಆಗಿ ಒಂದು 40-50 ವರ್ಷ ಆದಮೇಲೆ ಅದು ಓಕೆ ಆಗಿದ್ದು. ಅದು ತುಂಬ ಟೈಮ್ ತಗೋತು. ಬಿಕಾಸ್ ನನಗೆ ಮತ್ತೆ ಕಾಂತಾರ ಅಂತ ಬಂದಾಗ ಮತ್ತೆ ಅಜ್ಜು ಸರ್ದು ಇದಿದೆ, ಕಂಪೋಸಿಷನ್ ಇದೆಯಲ್ವ, ಹ್ಮ್ ಅದು ಹ್ಮ್ ಅದು ತುಂಬ ಟ್ರಿಕ್ಕಿ ಆಗಿದೆ. ಅದು ಓ ತಾರರಿ ತರಿರಾರರೆ ಯಾ. ಇಷ್ಟೇ ಇದ್ದಿದ್ರೆ ಓಕೆ, ತರಾರರೆ. ಸೊ ನನಗೆ
ಆ ಒಂದ್ ಲೈನಲ್ಲಿ ಏನೋ ಒಂದು ಹೇಳಿ ಎಂಡ್ ಮಾಡ್ಬೇಕು. ಹ್ಮ್ ಹ್ಮ್ ಈಗ ಓ ಮದನ ಮನ ಮೋಹಿನಿ ಅಂತ ಕರೆದ್ಬಿಟ್ಟಿದೀವಿ ಅವ್ರನ್ನ, ಹ್ಮ್ ಅವ್ಳಿಗೆ ಏನೋ ಕೇಳ್ಬೇಕು ಅಥವಾ ಏನೋ ಹೇಳ್ಬೇಕು. ಹ್ಮ್ ಸೊ ನೀ ಯಾರೆಲೆ, ಸೊ ಆ ಕನ್ಕ್ಲೂಷನ್ ಏನಿದೆಯಲ್ಲ ಅದು ಮ್ಯಾಕ್ಸಿಮಮ್ ಲೈನ್ಸ್ಗಳಲ್ಲಿ ಬರ್ತಾ ಇರ್ಲಿಲ್ಲ, ಮತ್ತೆ ರಿಷಬ್ ಸರ್ಗೂ ವರ್ಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾದಲ್ಲಿ ಪ್ಯೂರ್ ಲವ್ ಇಲ್ಲ, ಅದು ಅಲ್ಲಿ ಏನೋ ಹ್ಮ್ ಒಂದು ಹ್ಮ್ ಆ ನಾಯಕಿ ಬಂದು ಇವನನ್ನ ಜಾಲದಲ್ಲಿ ಸಿಕ್ಕಾಕ್ಸ್ಕೊಳ್ಳೋದಕ್ಕೋಸ್ಕರ ಆ ಒಂದ್ ಮಾಡ್ತಿರೋದು. ಯಾ ಹಂಗಾಗಿ ನಾವು ತುಂಬಾ ಪ್ಯೂರ್ ಸಿಂಗಾರ ಸೀರೆ ಪ್ಯಾಟರ್ನ್ ಲವ್ ಸಾಂಗ್ ಬರೆದ್ರು ಆಗಲ್ಲ. ಹ್ಮ್ ಸೊ ಈ ತರದೆಲ್ಲ ತುಂಬಾ ಚಾಲೆಂಜಸ್ ಇತ್ತು ಅದಕ್ಕೆ. ಹಂಗಾಗಿ ನಾವು ಅದನ್ನ ತುಂಬಾ ಟೈಮ್ ಟೈಮ್ ತಗೊಂಡ್ವಿ. ತಗೊಂಡು ಮತ್ತೆ ಮೀಟ್ರಿಂಗ್ ಅದು ತುಂಬಾ ಟಫ್ ಮೀಟ್ರಿಂಗ್ ಇತ್ತು ಅದು. ಹ್ಮ್ ಹ್ಮ್ ಕಂಪೋಸಿಷನ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಮೀಟ್ರಿಂಗ್ ತುಂಬಾ ಟಫ್ ಇತ್ತು. ಸೊ ರೆಗ್ಯುಲರ್ ಮೀಟ್ರಿಂಗ್ ಇರ್ಲಿಲ್ಲ. ಹಾಗಾಗಿ ಅದ್ರಲ್ಲಿ ಪದಗಳು ಹೋಗಿ ಕೂರೋದಿದೆಯಲ್ಲ, ಹ್ಮ್ ಹ್ಮ್ ಅದು ತುಂಬಾ ಚಾಲೆಂಜಿಂಗ್ ಆಗಿದೆ. ಎಸ್ ಒಂದೆರಡು ಸಾಲು ಐ ವಾಂಟ್ ಟು ಲಿಸನ್. ನಿಮ್ಮ ವಾಯ್ಸ್ ಅಲ್ಲಿ ಅದು ಟ್ಯೂನ್ ಬಂತಲ್ವಾ, ಸಿಕ್ಕಾಪಟ್ಟೆ ಇಷ್ಟ ನಾನು ಆಯ್ತು ಆಮೇಲೆ ಇಂಟರ್ವ್ಯೂ ಮಾಡೋರೆಲ್ಲ ಸಿಂಗರ್ ಅನ್ಕೊಂಡ್ಬಿಟ್ರೆ ಕಷ್ಟ. ಸೊ ಚರಣ ಹಾಡ್ತೀನಿ ಅದ್ರಲ್ಲಿ, ಯಾ ನಂಗೆ ಯಾ ಚರಣ ತುಂಬಾ ಇಷ್ಟ. ಹ್ಮ್ ಮಧುರ ಮೆಲ್ಲು ಸಿರಸವಿನಾದ, ಅದು ಮಿತಿಯ ಮೀರೆ ಅಪರಾಧ. ಎದೆಯ ಒಳಗೆ ಇರೋ ಕಿಡಿಯಿಂದ ಶುರು ಮಾಡು ಚಂದ ಬೆಳಕೊಂದ. ಮತ್ತೆ ಮತ್ತೆ ಮತ್ತು ಬರೋ ಹಾಗೆಯೇ ಕಣ್ಣು ಕಣ್ಣಿಗೇನೆ ಮುತ್ತುಗಳ ನೀಡಿದೆ. ಕರಗಳು ಕತ್ತಿಗಳ ಬೀಸದೆ ಹೊಸ ವರಸೆಯ ಕಥೆಗಳ ಹೇಳಿದೆ. ಅರೆ ಏನೋ ಶುರುವಾದ ಹಾಗಿದೆ, ಮಳೆ ಬಿಲ್ಲೊಂದು ಮೈಗಂಟಿದೆ. ಜಸ್ಟ್ ಅದು ಇಂತ ಸ್ಟಾರ್ಟಿಂಗ್ ಒಂದ್ ಲೈನ್ಸ್ ತಗೊಂಡ್ರಿ ಅಲ್ವಾ, ತರ ಲೈಕ್ ಅದೊಂದು ಯಾ- ಬೇಕಿತ್ತು. ಮಧುರ ಇಲ್ಲ ಅದ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾತಾಡ್ತಾ ಮಾತಾಡ್ತಾ ಟ್ಯೂನ್ ಎಂತ ಹಾಡಿದ್ರಿ, ಅದಕ್ ಸಾಲಿಲ್ಲ, ಮತ್ತೆ ಏನೋ ಹೆಣ್ ಮಾಡ್ಬೇಕಿತ್ತು ಅಂತ. ಇದ ಓ ಯಾ ತರರಿರರಿರರರೆ, ಹಾ ರರರರರರರರರೆ, ತರಾರರೆ, ತಾರಿರರಿರರಿರರರೆ, ತರಾರರೆ. ಇದು ನಾನು ಒಂದ್ 1,000-2,000 ಸತಿ ಕೇಳಿರ್ಬೋದು. ಹ್ಮ್ ನನ್ನ ವೈಫ್ ಅಂತೂ ಬಯಟ್ ಆಗೋಗಿತ್ತು ಟ್ಯೂನ್. ನಾನು ಕೇಳ್ತಾ ಕೇಳ್ತಾ ಬರೀತಿದ್ನಲ್ಲ ಮನೇಲಿ. ಹ್ಮ್ ಸೊ ಅವಳಿಗೆ ಬಯಟ್ ಆಗೋಗಿತ್ತು ಟ್ಯೂನ್ ಅದು. ಎಸ್ ಅಲ್ಟಿಮೇಟ್ಲಿ ಸಕ್ಕದಾಗಿ ಬಂದಿದೆ. ಅಂಡ್ ನಿಮ್ಮ ಕೆಲಸಗಳು ನಿಮ್ಗೆ ತೃಪ್ತಿ ತಂದಿದ್ಯಾ? ಇವಾಗ ಸಾಂಗ್ ಬರೆಯೋದಾಗಿರ್ಬೋದು, ಸಾಹಿತ್ಯಗಳು ಬರೆಯೋದಾಗಿರ್ಬೋದು, ಇವೆಲ್ಲ ನಿಮ್ಗೆ ತೃಪ್ತಿ ತಂದಿದ್ಯಾ? ಡೆಫಿನೆಟ್ಲಿ ಮೇಡಮ್. ಅಂದ್ರೆ ಎರಡು ನಮ್ಮ ಲೈಫಲ್ಲಿ ಎರಡು ಅಂತ ಬರುತ್ತೆ. ಒಂದು ಹ್ಮ್ ಪ್ಯಾಷನ್ ಅಂತ ಬರುತ್ತೆ, ಇನ್ನೊಂದು ಪ್ರೊಫೆಷನ್ ಅಂತ ಬರುತ್ತೆ. ಸೊ ನಿಮ್ಗೆ ಪ್ಯಾಷನ್ ಅಂಡ್ ಪ್ರೊಫೆಷನ್ ಎರಡು ಒಂದೇ ಆದಾಗ, ಹ್ಮ್ ಸೊ ಅವರಷ್ಟು ಖುಷಿಯಾಗಿರೋರು ಹ್ಮ್ ಯಾರು ಇಲ್ಲ ಅನ್ಸುತ್ತೆ. ಈಗ ನೀವು ಆಂಕರಿಂಗ್ ಮಾಡ್ತಾ ಇದ್ದೀರಾ. ಹೌದು ಸೊ ನಿಮ್ಗೆ ನೀವು ಮುಂಚೆಯಿಂದ ನಾನು ಹಿಂಗೆ ಆಗ್ಬೇಕು, ನಾನು ಜರ್ನಲಿಸಮ್ ಅಲ್ಲಿ ಬರಬೇಕು, ಒಂದು ಚಾನಲ್ಗೆ ಆಂಕರ್ ಆಗ್ಬೇಕು ಅಂತ ಆಸೆ ಪಟ್ಟು ನೀವು ಈ ಕೆಲಸ ಮಾಡೋಕೆ ಶುರು ಮಾಡಿದಾಗ ನಿಮ್ಗೆ ಈ ಕೆಲಸ ಅನ್ಸೋದೇ ಇಲ್ಲ ನಿಮ್ಗೆ. ಹೌದು ಖಂಡಿತ. ಸೊ ಎಷ್ಟೇ ಪ್ರೆಷರ್ ಇರಲಿ, ಈಗ ನಮಗೆ ಸಿನಿಮಾದವ್ರಿ ಸ್ಪೆಷಲಿ ಸಿನಿಮಾದಲ್ಲಿ ಏನು ಪ್ರೆಷರ್ ಇರುತ್ತೆ ಅಂದ್ರೆ, ನನ್ನ ಪ್ರಕಾರ ಅದು ಬಹುತೇಕ ಯಾವ ಕೆಲಸಗಳದ್ದು ಇರಲ್ಲ ಅಷ್ಟೊಂದು ಪ್ರೆಷರ್. ಈಗ ನಾವು ಬೇರೆ ಕೆಲಸಗಳಲ್ಲಿ 9ರಿಂದ 6 ಗಂಟೆವರೆಗೆ ಕೆಲಸ Yeah, ಮಾಡಿದ್ರೆ, ಅಷ್ಟೇ. ಇಲ್ಲಿ ನಾವು 24/7 ತರ ಕೆಲಸ ಮಾಡ್ತಾ ಇರ್ತೀವಿ. ಆ ಪ್ರೆಷರ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ನಮಗೆ ಆ ಪ್ರೀತಿ ಇರಲೇಬೇಕು ನಮಗೆ. ಸೊ ನನಗೆ ಯಾವಾಗಲೂ ತೃಪ್ತಿ ಇದೆ. ನನಗೆ ನಾನು ಅನ್ಕೊಂಡಿದ್ದು ಏನು ಕೆಲಸ ಅನ್ಕೊಂಡೆ ಅದೇ ನನಗೆ ಅನ್ನ ಹಾಕ್ತಾ ಇದೆ, ಮನೆ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ ಅಂದಾಗ, ಸೊ ನನಗೆ ಖಂಡಿತವಾಗ್ಲೂ ಒಂದು ತೃಪ್ತಿ ಇದೆ. ಸೊ ಅದು ಎಲ್ರಿಗೂ ಸಿಗಲ್ಲ. ಈಗ ತುಂಬಾ ಜನ ಪಾಪ ಎಷ್ಟೋ ಜನ ಟ್ಯಾಲೆಂಟೆಡ್ ಇರ್ತಾರೆ, ಅವರಿಗೆ ಫೇಟ್ ಅಂತೀವಲ್ಲ, ಅವ್ರಿಗೆ ಕೆಲವೊಂದು ಅದೃಷ್ಟ ಇರಲ್ಲ, ಮತ್ತೆ ಎಲ್ಲೋ ರಾಂಗ್ ಪ್ಲೇಸಸ್ ರಾಂಗ್ ಪೀಪಲ್ ಜೊತೆ ಹೋಗಿ ಬೀಳೋದಾಗಿರ್ಬೋದು, ಅಲ್ಲಿಂದ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳಾಗೋದಾಗಿರ್ಬೋದು. ಈ ರೀತಿಯಾಗಿ ಇವರು ವಾಪಸ್ ಹೋಗುವಂಥ ಒಂದು ಪ್ರಮೇಯಗಳು ಬರುತ್ತೆ. ನನಗೆ ಲೈಫಲ್ಲಿ ಹಂಗೆ ಆಗಲಿಲ್ಲ. ಹಾಗಾಗಿ ನಾನು ಬಹುತೇಕ 99% ನಾನು ಒಳ್ಳೊಳ್ಳೆ ಜನರ ಜೊತೆನೇ ಕೆಲಸ ಮಾಡಿದೆ, ಒಳ್ಳೊಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದೆ. ಸೊ ಜರ್ನಿ ಇಲ್ಲಿವರೆಗೆ ಕರ್ಕೊಂಡ್ಬಂತು. ಹಾಗಾಗಿ ನನಗೆ ಒಂದು 100ಕ್ಕೆ 500% ನನಗೆ ತೃಪ್ತಿ ಇದೆ. ಎಸ್ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇರೋದು, ನಾವು ಈಗಾಗಲೇ ಇಂಡಸ್ಟ್ರಿಲಿ ಕೆಲವೊಬ್ಬರ ಬಾಯಲ್ಲಿ ಕೇಳಿರುವಂಥದ್ದು, ಸಾಹಿತ್ಯಗಾರರಿಗೆ ಮತ್ತೆ ಬರಹಗಾರರಿಗೆ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಲಿ ಬೆಲೆ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಿದೆ. ಹೌದಾ? ಇಲ್ಲ, ಖಂಡಿತ ನನಗನ್ಸಿಲ್ಲ. ಸೊ ನಾನು ಈಗ ಏನು ಹೇಳಿದೆ, ಆಗ ಸಾಹಿತ್ಯಗಾರಿಗೆ ಬೆಲೆ ಇಲ್ಲ ಅಂತಿದ್ರೆ ಬಹುಶಃ ನಾನು ಇತ್ತೀಚೆಗೆ ಬಂದು ಕಳೆದ ಒಂದು 7-8 ವರ್ಷದಲ್ಲಿ ನಾನು ಬಂದು ಈಗ ನಾನು ಅದರಲ್ಲಿ ಬದುಕು ಕಟ್ಕೊಳಕ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಖಂಡಿತ. ಡೆಫಿನೆಟ್ಲಿ ಇದೆ. ಬಟ್ ಏನಂದ್ರೆ ಇನ್ನೂ ಕೊಡೋದಕ್ಕೂ ಸ್ಪೇಸ್ ಇದೆ ಹ್ಮ್ ನಮ್ಗೆ. ಇನ್ನೂ ಒಂದಿಷ್ಟು ಅಂದ್ರೆ ಎಲ್ಲಾ ವಿಚಾರಗಳಲ್ಲಾಗಿರ್ಬೋದು, ಸ್ವಲ್ಪ ಕ್ರೆಡಿಟ್ಸ್ ವಿಚಾರಗಳಲ್ಲಾಗಿರ್ಬೋದು, ಎಲ್ಲಾ ವಿಚಾರಗಳಲ್ಲೂ ಹ್ಮ್ ಫಿನಾನ್ಷಿಯಲ್ ವಿಚಾರಗಳಲ್ಲಾಗಿರ್ಬೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಹ್ಮ್ ಬಟ್ ಡೆಫಿನೆಟ್ಲಿ ಚೆನ್ನಾಗಿ ನೋಡ್ಕೊಂಡಿದೆ. ಇಲ್ಲಾಂದ್ರೆ ನಮ್ಗೆ ಇಷ್ಟು ಈಗ ಏನ್ ಬರಹಗಾರರು ಬಂದ್ರು, ಲಿರಿಸಿಸ್ಟ್ ಇದ್ದಾರೆ, ಅವರಲ್ಲಿ ಬಹುತೇಕರು ಆ ಲಿರಿಸಿಸ್ಟ್ ಕೆಲಸ ಮಾಡ್ಕೊಂಡೆ ಬದುಕು ಕಟ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ.
ಸೊ ಹಾಗಾಗಿ ನನಗೆ ಲಿರಿಕ್ ರೈಟಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ಒಂದು 85% ಚೆನ್ನಾಗಿ ಬೆಲೆ ಇದೆ ಅನಿಸುತ್ತೆ. ಹ್ಮ್. ಅದೇ ಡೈಲಾಗ್ ರೈಟಿಂಗ್ ಮತ್ತೆ ಸ್ಕ್ರೀನ್ ರೈಟಿಂಗ್ ಅಂತ ಬಂದಾಗ ತುಂಬಾ ಡೆವಲಪ್ಮೆಂಟ್ ಆಗಬೇಕು ಅಂತ ಅನ್ಸುತ್ತೆ. ಓಕೆ. ಸೊ ಏನಾಯ್ತು, ತುಂಬಾ ಜನ ಡೈಲಾಗ್ ರೈಟರ್ಸ್ ಎಲ್ಲ ಬಂದಿದ್ದಾರೆ ಹಿಂದೆ. ಬಟ್ ಅವ್ರಿಗೆ ಎಲ್ಲೂ ಕ್ರೆಡಿಟ್ ಸಿಗದೆ ಇರ್ಬೋದು, ಅಥವಾ ಅವ್ರ ಕೆಲ್ಸಕ್ಕೆ ತಕ್ಕ ಸಂಭಾವನೆ ಸಿಗದೆ ಇರ್ಬೋದು. ಅವ್ರು ಬೇರೆ ಬೇರೆ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಹಂಗಾಗಿ ಅವ್ರ ಇಂಡಸ್ಟ್ರಿನ ಕಳ್ಕೊಂಡ್ರು ಅನ್ನೋದಕ್ಕಿಂತ ಇಂಡಸ್ಟ್ರಿ ಅವ್ರನ್ನ ಕಳ್ಕೊಂಡಿದೆ, ತುಂಬಾ ಒಳ್ಳೊಳ್ಳೆ ಬರಹಗಾರರನ್ನ. ಓಕೆ. ಹಾಗಾಗಿ ನಾನು ಹೇಳೋದು, ಕಥೆಕಾರರು ತುಂಬಾ ಇರ್ತಾರೆ, ಡೈಲಾಗ್ ರೈಟರ್ಸ್ ತುಂಬಾ ಬರಬೇಕು. ಈಗ ನಮ್ಗೆ ಒಂದು 4-5 ಜನ ಹೆಸರು ಕೇಳುತ್ತೆ ಅಷ್ಟೇ ಡೈಲಾಗ್ ರೈಟರ್ಸ್ ಅಂದ ಕೂಡಲೇ. ಸೊ ಇನ್ನೂ ಒಂದಿಷ್ಟು ಡೈಲಾಗ್ ರೈಟರ್ಸ್ ಬರಬೇಕು ಅಂದ್ರೆ ಅವರಿಗೆ ಕರೆಕ್ಟ್ ಆದಂತ ಒಂದು ಸಂಭಾವನೆ ಆಗಿರ್ಬೋದು, ಅವರಿಗೆ ಅವ್ರದ್ದು ಏನೊಂದು ಸ್ಪೇಸ್ ಇದೆ ಅದು ಕೊಡಬೇಕು, ಅವ್ರಿಗೊಂದು ಗೌರವ ಸಿಗಬೇಕು, ಬರವಣಿಗೆ ತಕ್ಕ ಕ್ರೆಡಿಟ್ ಸಿಗಬೇಕು. ತುಂಬಾ ಜನರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಿಲ್ಲ, ನಾನು ಬರ್ದಿದ್ದೆ ನನ್ನ ಹೆಸರು ಹಾಕಿಲ್ಲ, ಹಾ. ಅಥವಾ ನನಗೆ ಅನ್ಕೊಂಡಂಗೆ ಸಂಭಾವನೆ ಸಿಕ್ಕಿಲ್ಲ, ಅದಕ್ಕೆ ನಾನು ಬೇರೆ ಕೆಲಸಕ್ಕೆ ಹೋದೆ ಅನ್ನೋದಿತ್ತು, ಅಥವಾ ಕೆಲವು ಡೈರೆಕ್ಷನ್ ಮಾಡಕ್ ಹೋಗ್ಬಿಡ್ತಾರೆ. ಸೊ ಬರಹಗಾರರು ಪ್ಯೂರ್, ನಾವೀಗ ಲಿರಿಕ್ ರೈಟಿಂಗ್ ಅಲ್ಲಿ ಹೆಂಗೆ ನಾವು, ಈಗ ನಾನು ಲಿರಿಸಿಸ್ಟ್ ಅಂತ ಇದ್ದೀನಿ, ಸೊ ತುಂಬಾ ಜನ ಲಿರಿಸಿಸ್ಟ್ ಅಂತ ಏನ್ ಬ್ರ್ಯಾಂಡ್ ಆಗಿರ್ತಾರೆ, ಆ ತರ ಇವ್ರು ಪ್ಯೂರ್ ಡೈಲಾಗ್ ರೈಟರ್ಸ್, ಇವ್ರು ಪ್ಯೂರ್ ಸ್ಕ್ರೀನ್ ರೈಟರ್ಸ್ ಅಂತ ಇದ್ದಾಗಲೇ ಇಂಡಸ್ಟ್ರಿಗೆ ಒಳ್ಳೆ ರೈಟಿಂಗ್ ಕಂಟೆಂಟ್ ಬರಕ್ ಸಾಧ್ಯ. ಅವ್ರ ಫೋಕಸ್ ಕಂಪ್ಲೀಟ್ ಸ್ಕ್ರಿಪ್ಟ್ ಮೇಲೆ ಇರಬೇಕು, ಆವಾಗಲೇ ಬರಕ್ ಸಾಧ್ಯ. ಹಂಗಾಗಿ ಸ್ಪೇಸ್ ಖಂಡಿತ ಇದೆ. ಹ್ಮ್. ಸೊ ಬೆಲೆ ಇಲ್ಲ ಅನ್ನೋದನ್ನ ಒಪ್ಪಲ್ಲ ನಾನು, ಬೆಲೆ ಕೊಟ್ಟಿದೆ. ಬಟ್ ಇನ್ನೂ ಚೆನ್ನಾಗಿ ಸರಿಯಾದ ಮಟ್ಟದಲ್ಲಿ ಕೊಟ್ಟಿಲ್ಲ. ಇನ್ನೂ ಕೊಡೋ ಅಂದ್ರೆ ಅವಕಾಶ ಇದೆ ಅಂತ ಅಷ್ಟೇ. ಓಕೆ. ಇನ್ನು ಸಂಭಾವನೆ ವಿಚಾರಕ್ಕೆ ಬಂದ್ರೆ ತೃಪ್ತಿದಾಯಕವಾಗಿದೆಯಾ? ಅದೇ ನಾನು ಹೇಳಿದಂಗೆ ಲಿರಿಕ್ ರೈಟಿಂಗ್ ಬೇರೆ ರೈಟಿಂಗ್ ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡಿದ್ರೆ ಲಿರಿಕ್ ರೈಟಿಂಗ್ ಇಸ್ ಓಕೆ, ಬೆಟರ್ ಇದ್ರಲ್ಲೇ ಇದೆ. ಅದೇ ಇನ್ನೂ ಚೆನ್ನಾಗಿ ಆಗಬಹುದು, ರೌಂಡ್ ಫಿಗರ್ ಇನ್ನೂ ಚೆನ್ನಾಗಿ ಆಗಬಹುದು, ಹಂಗೇನಿಲ್ಲ. ಬಟ್ ಅಂದ್ರೆ ಸ್ವಲ್ಪ ಬಾರ್ಗೇನಿಂಗ್ ಜಾಸ್ತಿ ಇರುತ್ತೆ, ಸ್ವಲ್ಪ ಬಜೆಟ್ ಇಟ್ಕೊಳ್ಳೋದ್ರಲ್ಲೇ ಕಡಿಮೆ ಆಗುತ್ತೆ ಅಂತ ಅನಿಸ್ತದೆ. ಈಗ ಲಿರಿಕ್ ರೈಟಿಂಗ್ ಅಂತ ಬಂದಾಗ ಇಷ್ಟೇ ಬಜೆಟ್ ಅಂತ ಇಟ್ಕೊಂಡಿರೋದ್ರಿಂದ ನಮ್ಗೆ ಅವ್ರದ್ದೊಂದು ಬಾರ್ಗೇನ್, ನಾವೊಂದು ಹೇಳ್ತೀವಿ, ಅವ್ರೊಂದು ಬಾರ್ಗೇನಿಂಗ್ ಅಲ್ಲಿಗೆ ಬರುತ್ತೆ. ಅದು ಸೊ ಸ್ವಲ್ಪ ಬಜೆಟ್ ಜಾಸ್ತಿ ಇಟ್ಕೋಬಹುದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಲಿರಿಕ್ಸ್ ಇಸ್ ಎವ್ರಿಥಿಂಗ್. ನಿಮ್ಗೆ ಮ್ಯೂಸಿಕ್ ಬಂದಾಗ ಆ ಮ್ಯೂಸಿಕ್ ಜೊತೆ ಲಿರಿಕ್ಸ್ ಬ್ಲೆಂಡ್ ಆದ್ರೇನೆ ನಿಮ್ಗೆ ಚೆನ್ನಾಗಿ ಇದು ಮಾಡೋದು, ಒಂದು ಹಾಡು ಕೇಳಕ್ ಸಾಧ್ಯ. ಹಂಗಾಗಿ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಲಿರಿಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಅದಕ್ಕೂ ಒಂದು ಬಜೆಟ್ನ ನೀವು ಎತ್ತಿಡಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಅವ್ರಿಗೆ. ಸೊ ಈ ಡೈಲಾಗ್ ರೈಟಿಂಗ್ ಅಂತ ಬಂದ್ರೆ ದಯಮಾಡಿ ಡೈಲಾಗ್ ರೈಟರ್ಸ್ಗೆ ಜಾಸ್ತಿ ಒಂದು ಪ್ರಾಮುಖ್ಯತೆಯನ್ನು ಕೊಡಿ, ಅವರಿಗೆ ಮತ್ತೆ ಟೈಮ್ ಕೊಡಿ. ಈಗ ನಾವು ಏನಾಗುತ್ತೆ, ಒಂದು ಶೂಟಿಂಗ್ ಶೆಡ್ಯೂಲ್ ಹಾಕೊಂಡ್ಬಿಟ್ಟು ನಾವು ಡೈಲಾಗ್ ರೈಟರ್ಸ್ಗೆ ಬರೆಯೋ ಕೂರಿಸಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಒಂದು ಟೈಮ್ ಬೇಕು. ಅದನ್ನ ಯಾವ ಸಿನಿಮಾ ಹಾಳೆ ಮೇಲೆ ಚೆನ್ನಾಗಾಗುತ್ತೆ, ಅದು ತೆರೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಬರವಣಿಗೆ ತುಂಬಾ ಮುಖ್ಯ. ಹಾಗಾಗಿ ಬರಹಗಾರರಿಗೆ, ಡೈಲಾಗ್ ರೈಟರ್ಸ್ ಇದ್ದಾರೆ, ಸ್ಕ್ರೀನ್ ರೈಟರ್ಸ್ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಖಂಡಿತವಾಗ್ಲೂ ಅವ್ರು ಯಾವಾಗ ಖುಷಿಯಾಗಿರ್ತಾರೆ, ಯಾವಾಗ ತೃಪ್ತಿಯಿಂದ ಇರ್ತಾರೆ, ಅವಾಗ ಅವರಲ್ಲಿ ಬೆಸ್ಟ್ ಕೊಡ್ತಾರೆ ಅವರು. ಅದರಿಂದ ಸಿನಿಮಾ ಚೆನ್ನಾಗಾಗುತ್ತೆ, ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಾಗುತ್ತೆ. ಹಾಗಾಗಿ ರೈಟರ್ಸ್ನ ಚೆನ್ನಾಗಿ ನೋಡ್ಕೋಬಹುದು ಇನ್ನು ಅಂತ ಅನ್ಸುತ್ತೆ.